ಇದೆಲ್ಲ ಕೇರಳಕ್ಕೆ ಸಂಬಂಧಪಟ್ಟ ಸುದ್ದಿ. ಆದರೆ ಇನ್ನು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಮಳೆಯಿಂದ ಅನಾಹುತ ಅಂತ ನೋಡೋದಾದ್ರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಈಗ ಮತ್ತಷ್ಟು ಆತಂಕ ಎದುರಾಗಿದೆ. ಬೆಟ್ಟ ಗುಡ್ಡಗಳ ಮಧ್ಯೆ ಸಾಗುವ ಚಾರ್ಮಡಿ ಘಾಟಿಯಲ್ಲಿ ಮತ್ತಷ್ಟು ಭೀತಿ. ದಕ್ಷಿಣ ಕನ್ನಡ ಸಂಪರ್ಕಿಸುವಂತಹ ಚಾರ್ಮಡಿ ಘಾಟ್ ರಸ್ತೆ 22 ಕಿಲೋಮೀಟರ್ ಉದ್ದಕ್ಕೂ ಕೂಡ ಮಣ್ಣು ಕುಸಿಯುವ ಆತಂಕ ಹೆಚ್ಚಾಗ್ತಾ ಇದೆ. ಇಲ್ಲೂ ಕೂಡ ಗುಡ್ಡ ಕುಸಿತದ ಆತಂಕ ಇದ್ದೇ ಇದೆ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ಮಲೆನಾಡು ನೋಡೋದಕ್ಕಷ್ಟೇ ಚೆನ್ನ, ಆದರೆ ಅಷ್ಟೇ ಅಪಾಯಕಾರಿ ಕೂಡ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಕೇರಳದ ವಯನಾಡಲಾದಂತಹ ದುರಂತ. ಇದೀಗ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಆ ರೀತಿಯಾದಂಥ ಆಯಾಕಟ್ಟಿನ ಪ್ರದೇಶಗಳು ಸಾಕಷ್ಟು ಇದ್ದು, ಈ ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುತ್ತಾ ಅನ್ನೋ ಆತಂಕದಲ್ಲಿ ಜನಸಾಮಾನ್ಯರು ಪ್ರತಿನಿತ್ಯ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಬದುಕುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತಿನ ದಿನಗಳಿಗೆ ಹೋಲಿಸ್ಕೊಂಡ್ರೆ ಚಾರ್ಮಾಡಿ ಘಾಟು ಕೂಡ ಅಷ್ಟೇ ಅಪಾಯಕಾರಿಯಾಗಿ ಇರುವಂಥದ್ದು. ನಾನೀಗ ಚಾರ್ಮಾಡಿ ಘಾಟಿಯಲ್ಲೇ ಇರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ಕಳೆದ 5 ವರ್ಷಗಳಿಂದ 2019ನೇ ಇಸ್ವಿಯಿಂದನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡಗಳು ಕುಸಿತಾ ಇರುವಂಥದ್ದು, ದರೆ ಕುಸಿತಾ ಇರುವಂಥ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು ನಾವು ಈಗೇನು ನೋಡ್ತಾ ಇದ್ದೀವಿ. ಈ ಒಂದು ಪ್ರದೇಶನೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಈ ಹಿಂದೆನೂ ಸಹ ಕುಸಿದಂಥದ್ದು, ಮತ್ತು ಈಗಲೂ ಕೂಡ ಕುಸಿತಿರುವಂಥದ್ದು. ಆ ಮಣ್ಣಿನ ರಾಶಿ ಕೂಡ ಅಲ್ಲೇ ಇರುವಂಥದ್ದು. ಆದರೆ ಚಾರ್ಮಾಡಿ ಘಾಟಿಯ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ರೀತಿಯಾದ ಗುಡ್ಡ ಕುಸಿತಿರುವಂಥ ಪ್ರದೇಶಗಳು ಸಾಕಷ್ಟು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಸಂಭವಿಸ್ತಾ ಅನ್ನೋ ಆತಂಕ ಕೂಡ ಎದುರಾಗಿರುವಂಥದ್ದು. ಯಾಕೆಂತಂದರೆ ಪ್ರತಿ ವರ್ಷವೂ ಕೂಡ 2019ನೇ ಇಸ್ವಿನಲ್ಲಿ ಸುಮಾರು 6 ತಿಂಗಳ ಕಾಲ ಚಾರ್ಮಾಡಿ ಘಾಟು ಸಂಪೂರ್ಣವಾಗಿ ಬಂದ್ ಆಗಿದ್ದಂಥದ್ದು. ಆ 6 ತಿಂಗಳ ಕಾಲ ಸಂಪೂರ್ಣವಾಗಿ ಬಂದ್ ಮಾಡಿದ ಚಾರ್ಮಾಡಿ ಘಾಟಲ್ಲಿ ಇದ್ದಂಥ ಅವತ್ತು ಇದ್ದಂಥ ದಾರಿನೇ ಬೇರೆ, ಇವತ್ತು ಇರುವಂತಹ ದಾರಿನೇ ಬೇರೆ. ನಾವು ನೋಡ್ಬೋದು ಅದನ್ನ ವಿಜುವಲ್ಸ್ ಕೂಡ. ಅಂದರೆ 2019ನೇ ಇಸ್ವಿನಲ್ಲಿ ಇಲ್ಲಿದ್ದಂಥ ಮಾರ್ಗ ನಾವು ನೋಡ್ಬೋದು. ಇದು ಇಲ್ಲಿಗೆ ಎಂಡಾಗಿದ್ದಂಥ ಮಾರ್ಗ ಇದೀಗ ಸುಮಾರು ಮತ್ತೆ ಒಂದು 8 ರಿಂದ 10 ಅಡಿ ಮುಂದಕ್ಕೆ ಹೋಗಿರುವಂಥದ್ದು. ಅಂತಂದರೆ ಪ್ರತಿ ವರ್ಷವೂ ಕೂಡ ಕುಸಿತಾ ಮುಂದೆ ಹೋಗ್ತಾ ಇರುವಂಥದ್ದು. ಒಂದು ವೇಳೆ ಈಗಾಗಲೇ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ಈ ರೀತಿಯಂಥ ಅನಾಹುತ ಸಂಭವಿಸ್ತಾ ಇರುವಂಥದ್ದು. ಇದೀಗ ಶಿರಾಡಿ ಘಾಟಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮೇಲಿಂದ ಮೇಲೆ ಗುಡ್ಡ ಜರುಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಆಗಿಂದಾಗೆ ವಾಹನ ಸಂಚಾರಕ್ಕೆ ಈಗಾಗಲೇ ಬ್ರೇಕ್ ಕೂಡ ಆಗ್ತಾ ಇರುವಂಥದ್ದು. ಒಂದು ವೇಳೆ ಈ ಮಾರ್ಗದಲ್ಲಿ ಈಗ ಯಥೇಚ್ಛವಾಗಿ ವಾಹನಗಳು ಕೂಡ ಓಡಾಡ್ತಿರೋದ್ರಿಂದ ಮೇಲ್ಭಾಗದ ಗುಡ್ಡ ಒಂದು ವೇಳೆ ಆ ವಾಹನಗಳ ಮೇಲೆ ಕುಸಿತು ಅಂತಂದರೆ ಆ ವಾಹನ ಸಂಪೂರ್ಣವಾಗಿ ನಾವೀಗ ನೋಡ್ತಿದ್ವಿ. ಈ ಒಂದು ಸುಮಾರು 200 ರಿಂದ 300 ಅಡಿ ಆಳದ ಈ ಕಂದಕ ಏನಿದೆ, ಈ ಒಂದು ಕಂದಕಕ್ಕೆ ಬಂದು ಬೀಳುವಂಥದ್ದು. ಆಗ ಯಾವುದೇ ಅಲ್ಲಿ ಬಿದ್ದಂಥ ವಾಹನಗಳ ಮೇಲೆ ಮಣ್ಣು ಬಿದ್ದರೆ ಅವರು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲದಲೇ ಇರುವಂಥದ್ದು ಒಂದು. ಇನ್ನೊಂದು ಈಗಾಗಲೇ ಚಾರ್ಮಾಡಿ ಘಾಟಿಯ ಕೆಳಭಾಗ ಅಂತಂದರೆ ಭೂಮಿಯ ಕೆಳಭಾಗದಿಂದ ನಾವು ನೋಡ್ಬೋದು ಸುಮಾರು 50 ರಿಂದ 60 ಅಡಿ ಆಳದಲ್ಲಿ ಭೂಮಿಯ ಕೆಳಭಾಗದಿಂದ ನೀರು ಹರಿತಾ ಇರುವಂಥದ್ದು, ನೀರು ಹೋಗ್ತಾ ಇರುವಂಥದ್ದು. ಇದರಿಂದ ಭೂಮಿಯ ತೇವಾಂಶ ಕೂಡ ಹೆಚ್ಚಾಗುವಂಥದ್ದು. ಹಾಗಾಗಿ ಒಂದು ವೇಳೆ ಭೂಮಿಯ ತೇವಾಂಶ ಹೆಚ್ಚಾಗಿ ಇರುವಂಥ ರೋಡ್ ಕೂಡ ಸಂಪೂರ್ಣವಾಗಿ ಕುಸಿದು ಬಿದ್ದರೆ ಅಥವಾ ಸಂಪೂರ್ಣವಾಗಿ ಕಟ್ಟಾದರೆ ಯಾವುದಾರ ವಾಹನಗಳು ಬರುವಂಥ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಸಂಭವಿಸಿದ್ರೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ಅಷ್ಟೇ ಯಥೇಚ್ಛವಾದಂಥ ದೊಡ್ಡ ಪ್ರಮಾಣದ ಅನಾಹುತ ಕೂಡ ಸಂಭವಿಸ್ಬೋದು. ಯಾಕೆಂತಂದರೆ ಈಗಾಗಲೇ ಈ ರೀತಿಯಾದಂಥ ಸಾಕಷ್ಟು ಪ್ರಕರಣಗಳು ಶಿರಾಡಿ ಘಟ್ಟಲ್ಲಾಗ್ಬೋದು ಮತ್ತು ಆ ಚಾರ್ಮಾಡಿ ಘಟ್ಟೆಯಲ್ಲೂ ಕೂಡ ಆ ರೀತಿಯಾದಂಥ ಒಂದು ಅನಾಹುತಗಳು ಸಂಭವಿಸಿರೋದು. ಹಾಗಾಗಿ ಈಗಾಗಲೇ NDRF ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಎನ್ನಾರ್ಪುರ, ಕೊಪ್ಪ, ಕಳಸ ಈ 4 ತಾಲೂಕುಗಳನ್ನು ಅಪಾಯದ ತಾಲೂಕುಗಳು ಅಂತ ಹೇಳಿ ಈಗಾಗಲೇ ಗುರುತು ಮಾಡಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಕೂಡ 77 ಪ್ರದೇಶಗಳನ್ನು ಆಯಾಕಟ್ಟಿನ ಪ್ರದೇಶ ಅಂತೇಳಿ ಈಗಾಗಲೇ ಐಡೆಂಟಿಫೈ ಮಾಡಿರುವಂಥದ್ದು. ಹಾಗಾಗಿ ಮುಂದಿನ ದಿನದಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಒಂದು ಸೂಕ್ತ ತೀರ್ಮಾನ ಮಾಡಿದರೆ ಮುಂದೊಂದು ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಅನಾಹುತ ಆದರೆ ಯಾವುದೇ ಆಶ್ಚರ್ಯವಿಲ್ಲ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.